ಇಲಿ ಮತ್ತೆ ಸಿಂಹ. ಒಂದಿನ ಸಿಂಹ ಮಲ್ಕೊಂಡಿತ್ತು. ಆಮೇಲೆ ಇಲಿ ಬಂತು. ಇಲಿ ಬಂದು ಆಮೇಲೆ ಎಲ್ಲ ಕಡೆ ತಿರ್ಗಾಡ್ತಿತ್ತು. ತಲೆ ಮೇಲೆ, ಮೂಗಿನ ಮೇಲೆ, ಆಮೇಲೆ ಬಾಲ ಮೇಲಿಂದ ಸ್ಲೈಡ್ ಮಾಡ್ತಿತ್ತು. ಮಾಡ್ತಿತ್ತು. ಆಮೇಲೆ ಹುಲಿಗೆ ಎಚ್ಚರ ಆಯ್ತು. ಆಮೇಲೆ ಇಲ್ಲಿಂದ ಇಟ್ಕೊಂಡು, ನೀನು ಯಾಕೆ ನನ್ನ ನಿದ್ದೆನ ಹಾಳು ಮಾಡಿದೆ ಅಂತ ಹೇಳ್ತು. ಆಮೇಲೆ ಇಲಿ ಏನ್ ಹೇಳ್ತು ಗೊತ್ತಾ? ಇಲಿ ಹೇಳ್ತು, ನನ್ನ ಬಿಟ್ಬಿಡು, ಇನ್ಮೇಲೆ ಈ ತರ ಮಾಡಲ್ಲ, ಪ್ಲೀಸ್ ಸಬ್ಸ್ಬಿಡು, ನನ್ನ ಪ್ರಾಮಿಸ್ ಮಾಡ್ತೀನಿ, ಏನಾದ್ರು ಹೆಲ್ಪ್ ಬೇಕಿದ್ರೆ ನಾ ಬರ್ತೀನಂತ. ಆಮೇಲೆ ಸಿಂಹ ಹೇಳ್ತು, ಇಷ್ಟು ಕುದಿದ್ಯಾ, ಈ ಹೆಲ್ಪ್ ಮಾಡ್ತೀಯಾ, ಇದು ಲಾಸ್ಟ್ ಟೈಮ್, ಮತ್ತೊಂದ್ಸತಿ ಬಂದಿದೆ ನಾನಿನ್ನ ತಿಂದು ಹಾಕ್ತೀನಂತ. ನೆಕ್ಸ್ಟ್ ಡೇ ಹುಲಿ ಎಲ್ಲೋ ಹೋಗ್ತಿತ್ತು. ಆಮೇಲೆ ಬೇಟೆಗಾರ ಬಲೆದಲ್ಲಿ ಸಿಕ್ಕಾಕೊಂಡ್ಬಿಡ್ತು. ಆಮೇಲೆ ಹುಲಿ ಹೇಳ್ತು, ಹೆಲ್ಪ್ ಹೆಲ್ಪ್ ಹೆಲ್ಪ್, ಕಾಪಾಡಿ, ನನ್ನ ಕಾಪಾಡಿ ಅಂತ. ಆಮೇಲೆ ಇಲ್ಲಿ ಕೇಳಿಸ್ತು, ಯಾರು ಕೂಗ್ತಿದ್ದಾರೆ ಅನ್ಸತ್ತೆ, ಹುಲಿ ಅಂತ. ನಾನು ಓಡಿ ಹೋಗಿ ಹುಲಿಗೆ ಸೇವ್ ಮಾಡ್ತೀನಿ ಅಂತ ಹೇಳ್ತು. ಆಮೇಲೆ ಓಡಿ ಹೋಗಿ ಇಲ್ಲಿ ಬೆಲೆ ಹಠ ಬಂತು. ಆಮೇಲೆ ಇಲ್ಲಿ ಕೇಳ್ತು, ಏನಾಯ್ತು, ಯಾಕೆ ಕೂಗ್ತಿದ್ಯಾ ಅಂತ. ಇಲ್ಲಿ ನಂಗೆ ಯಾರೋ ಒಬ್ರು ನಂಗೆ ಬಲೆದಲ್ಲಿ ಹಾಕಿದ್ದಾರೆ, ನನ್ನ ಪ್ಲೀಸ್ ಹೆಲ್ಪ್ ಮಾಡು ಅಂತ ಹೇಳ್ತು. ಇರು ಹೆಲ್ಪ್ ಮಾಡ್ತೀನಿ, ನಾನು ಅಲ್ಲಿಂದ ಕಚ್ಚಿ ನಿನ್ನ ತೆಗಿತೀನಿ, ಓಕೆ? ಆಮೇಲೆ ಇಲ್ಲಿ ಕಟ್ 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 ಅಂತ ಮಾಡ್ತು. ಆಮೇಲೆ ಹುಲಿ ಹ್ಯಾಪಿ ಆಯ್ತು. ನೀನು ಇಷ್ಟು ಚಿಕ್ಕದಿಗೆ ಯಾರು ಇಷ್ಟೊಂದು ಹೆಲ್ಪ್ ಮಾಡ್ಲಿಕ್ಕಾಗತ್ತಾ? ಇನ್ ಮುಂದೆ ನಾ ಆ ಥರ ಮಾಡಲ್ಲ, ಇನ್ಮೇಲೆ ನಾವು ಫ್ರೆಂಡ್ಸ್